ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮದು ಸ್ವಲ್ಪ ಹೊಲದ ಕೆಲಸ ಎಲ್ಲ ಕಡಿಮೆ, ಅಂದರೆ ಗದ್ದೆ ಕುಯ್ತಿರೋದ್ರಿಂದ ನಿನ್ನೆ ಮೊನ್ನೆ ಮತ್ತು ಇವತ್ತು ರಾಗಿನ ಕುಯ್ದ್ವಿ. ಹಾಗಾಗಿ ಸ್ವಲ್ಪ ಹೊಲದ ಕೆಲಸ ಎಲ್ಲ ಕಡಿಮೆ. ಇನ್ನು ಹೊರಗಡೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅದೆಲ್ಲ ಕಡಿಮೆ ಆಗಿದೆ. ಹಾಗಾಗಿ ಇವತ್ತು ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದು ಬಂದು ಟೊಮೊಟೊ ಕಾಯಿ ಚಟ್ನಿ. ನಮ್ಮದೇ ಗಿಡದಲ್ಲಿ ಒಂದು 4 ಕಾಯಿ ಇತ್ತು, ಹಾಗಾಗಿ ಅದನ್ನು ಚಟ್ನಿ ಮಾಡೋಣ ಅಂತ ನಾನು ಅದಕ್ಕೆ ಫಸ್ಟು ಸ್ವಲ್ಪ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ಮತ್ತು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಟೊಮೊಟೊ ಕಾಯಿ ಮತ್ತು ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ. ಮತ್ತು ಅದು ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಒಂದು ನೀಟಾಗಿ ಒಗ್ಗರಣೆ ಮಾಡಿಕೊಂಡೆ. ಇದು ಸ್ವಲ್ಪ ದೋಸೆಗೆ, ಚಟ್ನಿಗೆ ಮತ್ತು ಇಡ್ಲಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ನನ್ನ ಹಸ್ಬೆಂಡ್ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಅದು ಸ್ವಲ್ಪ ಟೊಮೊಟೊ ಮೇಲೆ ಕಾಯಿ ಥರ ಇತ್ತು, ಒಳಗಡೆ ಫುಲ್ಲು ರೆಡ್ ಕಲರ್ ಇತ್ತು. ಈಗ ಇದು ರೆಡ್ ಕಲರ್ ಆಗಿತ್ತು, ಹಾಗಾಗಿ ಸ್ವಲ್ಪ ಟೊಮೊಟೊ ಚಟ್ನಿನೂ ಸಹ ಸ್ವಲ್ಪ ರೆಡ್ ಕಲರ್ ಆಗಿದೆ. ನಾನು ಮೆಣಸಿನ್ಕಾಯಿನೂ ಸಹ ಹಣ್ಣಾಗಿರೋ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೆ ಹಾಗಾಗಿ. ಮತ್ತು ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿನ ಮಾಡಿದ್ದೆ. ನನ್ನ ಮಗನಿಗೆ ಸ್ವಲ್ಪ ಕಾಯಿ ಚಟ್ನಿ ಅಂದರೆ ಇಷ್ಟ, ಹಾಗಾಗಿ ಮಾಡಿದ್ದೆ. ಮತ್ತು ಇವತ್ತು ನಾರ್ಮಲ್ ದೋಸೆನ ಮಾಡಿದ್ದೆ. ಇವತ್ತು ಸ್ವಲ್ಪ ಒಂದು ಕಡಲೆ ಮಿಠಾಯಿನ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಗನಿಗೆ ಕಡಲೆ ಮಿಠಾಯಿ ಅಂದ್ರೆಲ್ಲ ಇಷ್ಟ. ಸ್ಕೂಲಿಂದ ಬಂದ ತಕ್ಷಣವೇ ಏನಾದರೂ ಅವನಿಗೆ ತಿನ್ನೋದಕ್ಕೆ ಇರಬೇಕು. ಸುಮ್ಮನೆ ಬಿಸ್ಕೆಟು ಅದೆಲ್ಲ ಕೊಡೋದಕ್ಕಿಂತ ಈ ಥರ ಏನಾದರೂ ಹೆಲ್ದಿಯಾಗಿ ಮಾಡಿಕೊಡೋಣ ಅಂತ. ಫ್ರೂಟ್ಸ್ ಏನಾದರೂ ಇದ್ದರೆ ಫ್ರೂಟ್ಸ್ನ ಕೊಡ್ತೀನಿ, ಏನೂ ಇಲ್ಲಾಂದರೆ ಅವನು ಬಿಸ್ಕೆಟ್ನೇ ತಿಂತಾನೆ. ಹಾಗಾಗಿ ಸ್ವಲ್ಪ ಕಡಲೆ ಮಿಠಾಯಿನ ಕೊಡೋಣ ಅಂತ. ಇಲ್ಲ ಚಳಿಗಾಲ ಎಲ್ಲ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಈ ಥರ ಕಡಲೆ ಮಿಠಾಯಿ ಎಲ್ಲ ಕೊಟ್ಟರೆ ಪ್ರೋಟೀನು ಸಿಗುತ್ತೆ ಮತ್ತು ಬಾಡಿಗೆ ಅದೇನು ಬಾಡಿ ಡಿಹೈಡ್ರೇಷನ್ ಆಗೋಲ್ಲ, ಆಯಿಲ್ ಕಂಟೆಂಟ್ ಎಲ್ಲ ಸಿಗುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಒಂದು ಕಡಲೆ ಮಿಠಾಯಿನ ಮಾಡಿದೆ. ನಾನು ನಾರ್ಮಲಾಗಿ ಕಡಲೆ ಮಿಠಾಯಿನ ಮಾಡಬೇಕಾದ್ರೆ ಫುಲ್ಲು ಅದೇನು ಕಡಲೆ ಮಿಠಾಯಿನ ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ, ಏಕೆಂದರೆ ಅದು ಬೆಲ್ಲ ಎಲ್ಲ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾನೇನು ಅದು ಪಾಕನ ಮಾಡ್ಕೊತೀನಿ, ಆ ಪಾಕನ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗೇ ಮಾಡ್ಕೊತೀನಿ. ಕಡಲೆ ಮಿಠಾಯಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕಡಲೆ ಮಿಠಾಯಿಗೆ ಯಾವುದೇ ಥರ ತುಪ್ಪನ ಯೂಸ್ ಮಾಡಲ್ಲ. ಜಸ್ಟ್ ಲಾಸ್ಟಿಗೆ ಏನು ತಟ್ಟೆಗೆ ತುಪ್ಪನ ಸವರ್ತೀನಿ ಅಷ್ಟೇ ತುಪ್ಪನ ಯೂಸ್ ಮಾಡೋದು. ಇನ್ನು ಇದೇನು ಪಾಕ ಬರುತ್ತಲ್ವ, ನಾನು ಅದನ್ನು ಹೇಗೆ ಟೆಸ್ಟ್ ಮಾಡ್ತೀನಿ ಅಂದರೆ, ಒಂದು ಬೌಲಿಗೆ ನೀರು ಹಾಕಿಬಿಟ್ಟು ಆ ನೀರಿಗೆ ಅದು ಪಾಕನ ಹಾಕಿ ಒಂದು ಸಲ ಚೆಕ್ ಮಾಡ್ತೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಫುಲ್ಲು ಒಂಥರ ಗಟ್ಟಿಯಾಗಿಬಿಡುತ್ತೆ, ಗಾಜು ಥರ ಸೌಂಡ್ ಬರುತ್ತೆ. ಗಾಜು ಥರ ಸೌಂಡ್ ಬಂದರೆ ಅದು ರೆಡಿ ಆಗಿದೆ ಅಂತ. ನಾನು ಈ ಥರ ಅದನ್ನು ಚೆಕ್ ಮಾಡ್ಕೊತೀನಿ. ಅದು ಇನ್ನೂ ಸ್ವಲ್ಪ ಹಸಿಯಾಗಿತ್ತು, ಹಾಗಾಗಿ ಇನ್ನೊಂದು 2 ಮಿನಿಟ್ಸ್ ಅದನ್ನ ನೀಟಾಗಿ ತಿರುಗಿಸ್ಕೊಟ್ಟೆ. ಮತ್ತು ಅದು ಗೊತ್ತಾಗ್ಬಿಡುತ್ತೆ ಪಾಕ ಬಂದರೆ, ಏಕೆಂದರೆ ಅದೆಲ್ಲ ಒಂದು ಸೈಡೆಲ್ಲ ಬಿಟ್ಕೊಳ್ತಾ ಬರುತ್ತೆ. ಆಗಲೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದೇ ಸ್ವಲ್ಪ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಇದು ಮಾಡಿದ್ರೆ ಕ್ರಿಸ್ಪಿಯಾಗಿರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೋಡಿ ಅದೆಲ್ಲ ನೀಟಾಗಿ ಬಿಟ್ಕೋತಾ ಇದೆ. ಅದ್ರಲ್ಲಿ ಬಿಟ್ಕೊಳ್ಳೋದ್ರಲ್ಲೇ ಗೊತ್ತಾಗುತ್ತೆ ಅದು ಪಾಕ ರೆಡಿಯಾಗಿದೆ ಅಂತ. ಇನ್ನು ಅದು ಪಾಕ ರೆಡಿ ಆದಮೇಲೆ ಗೊತ್ತಾಯಿತು ಅದು ಪಾಕ ಫುಲ್ಲು ಗಟ್ಟಿಯಾಗಿತ್ತು, ಒಂಥರ ಗಾಜು ಥರ ಸೌಂಡ್ ಬರ್ತಾಯಿತ್ತು. ಹಾಗಾಗಿ ಅದಕ್ಕೆ ಕಡಲೆ ಬೀಜನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅಲ್ಯೂಮಿನಿಯಂ ತಟ್ಟೆಗೆ ತುಪ್ಪನ ನೀಟಾಗಿ ಹಚ್ಚಿ ಇಟ್ಟಿದ್ದೆ, ಅದಕ್ಕೇ ಹಾಕಿದೆ. ಅಲ್ಯೂಮಿನಿಯಂ ತಟ್ಟೆ ಆದರೆ ಅದೇನು ಕಡಲೆ ಮಿಠಾಯಿ ಅಂಟ್ಕೊಳ್ಳಲ್ಲ. ನಾವೇನಾದರೂ ಸ್ಟೀಲ್ ತಟ್ಟೆನ ಯೂಸ್ ಮಾಡಿದ್ರೆ ಅಂತೂ ಅದು ಬರೋದೇ ಇಲ್ಲ, ಫುಲ್ ಕೆಳಗಡೆ ಎಲ್ಲ ತಳ ಅಂಟ್ಕೊಳುತ್ತೆ. ಮತ್ತು ನಮಗೆ ಅಲ್ಯೂಮಿನಿಯಂ ತಟ್ಟೆ ಅಂದರೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಶೇಪ್ನ ಕೊಟ್ಕೋಬೋದು. ನನ್ನ ಮಗನಿಗಲ್ವ, ಹಾಗಾಗಿ ನನಗೇನು ಅಷ್ಟೊಂದು ಶೇಪ್ ಬೇಡ ಅಂತ ನಾರ್ಮಲ್ ರೌಂಡ್ ಶೇಪಲ್ಲೇ ಕಟ್ ಮಾಡಿದೆ. ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ರೆ ಏನಂದರೆ ಸ್ವಲ್ಪ ಪೀಸ್ಗಳು ಅಷ್ಟು ನೀಟಾಗಿ ಬರೋಲ್ಲ, ಶೇಪ್ ಬರೋಲ್ಲ. ಅಂದರೆ ನಾವು ಸ್ಕ್ವೇರಲ್ಲಿ ನೀಟಾಗಿ ಶೇಪ್ ಕೊಟ್ಟರೆ ಅವು ಕರೆಕ್ಟಾಗಿ ನಾವು ಯಾವ ಥರ ಶೇಪ್ ಕೊಡ್ತೀವಿ ಅದೇ ಥರ ಸ್ಕ್ವೇರಲ್ಲೇ ಬರುತ್ತೆ. ನಾನು ನಾರ್ಮಲ್ ರೌಂಡಾಗಿಯೇ ಮಾಡಿದೆ, ಸ್ವಲ್ಪನೂ ಅಂಟ್ಕೊಳ್ಳಲ್ಲ.
ತುಂಬ ಚೆನ್ನಾಗಿ ಶೇಪನ್ನ ಕೊಡ್ಬೋದು. ಬಿಸಿ ಬಿಸಿ ಇದ್ದಾಗಲೇ ಒಂದು ಸ್ಪೂನ್ನ ಯೂಸ್ ಮಾಡಿಕೊಂಡು ಈ ಥರ ಶೇಪನ್ನ ಕೊಟ್ಬಿಟ್ಟು ಒಂದು ಸ್ವಲ್ಪ ಕೂಲ್ ಆದಮೇಲೆ ಅದನ್ನು ಈ ಥರ ಕಟ್ ಮಾಡಿಬಿಟ್ಟು ಬಿಟ್ಕೊಂಡ್ರೆ ಅದು ಫುಲ್ ಏನು ತಣ್ಣಗಾಗುತ್ತೆ ಆಗ ಪೀಸು ನೀಟಾಗಿ ಅದು ನಾವು ಯಾವ ಥರ ಕಟ್ ಮಾಡಿರ್ತೀವಿ ಆ ಥರ ನೀಟಾಗಿ ಬರುತ್ತೆ. ನಾನು ಅದು ಹೇಳಿದ್ನಲ್ಲ, ರೌಂಡ್ ಶೇಪ್ ಕಟ್ ಮಾಡಿದ್ರಿಂದ ಇದು ಬಂದಿಲ್ಲ. ನಾನಿವತ್ತು ನೈಟ್ ಸಾಂಬಾರಿಗೆ ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡು ಬಂದಿದ್ದರು. ಹಾಗಾಗಿ ಸಬ್ಬಸಿಗೆ ಸೊಪ್ಪುದು ಪಲ್ಯನ ಮಾಡಿಬಿಟ್ಟು ಅದ್ರದ್ದು ತಿಳಿ ಸಾಂಬಾರನ್ನ ಒಗ್ಗರಣೆ ಮಾಡಿದ್ದೆ. ಸಬ್ಬಸಿಗೆ ಸೊಪ್ಪು ನಾವು ಎಷ್ಟೇ ಹಾಕಿದ್ರೂ ಅದು ಸಾಕಾಗೋಷ್ಟು ಆಗಲ್ಲ. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಬೀನ್ಸು ಮತ್ತು ಆಲೂಗೆಡ್ಡೆ, ಕಡಲೆಕಾಳು ಮತ್ತು ಅದೇನು ಕಿಡ್ನಿ ಬೀನ್ಸ್ ಬರುತ್ತಲ್ವ, ಅದನ್ನು ಬೆಳಗ್ಗೆನೇ ನೆನೆಸಿ ಇಟ್ಟಿದ್ದೆ. ಅದನ್ನು ಏನು ನೀಟಾಗಿ ಕುಕ್ಕರಲ್ಲಿ ಬೇಯಕ್ಕೆ ಹಾಕ್ಕೊಂಬಿಟ್ಟು ಸ್ವಲ್ಪ ಟೇಸ್ಟ್ ಎಷ್ಟು ಬೇಕಷ್ಟು ಉಪ್ಪು ಹಾಕಿಬಿಟ್ಟು ಬೇಯೋದಕ್ಕೆ ನಾರ್ಮಲ್ 2 ವಿಷಲ್ನ ಕೂಗಿಸ್ಕೊಂಡೆ. ತುಂಬ ಚೆನ್ನಾಗಿ ಬೆಂದಿತ್ತು. ಇವನ್ನೆಲ್ಲ ಹಾಕೋದ್ರಿಂದ ನಮಗೆ ಎಷ್ಟು ಪಲ್ಯ ಬೇಕೋ ಅಷ್ಟು ಸಿಗುತ್ತೆ. ಬರೀ ಸೊಪ್ಪೇ ಆದ್ರೇ ಒಂದು 10 ಕಟ್ಟಾದ್ರೂ ಸಾಕಾಗಲ್ಲ. ನಾನು 5 ಕಟ್ ತೊಗೊಂಡು ಬಂದಿದ್ದರು. ಅದು 5 ಕಟ್ಟಂತೂ ಏನೂ ಉಳಿಲೇ ಇಲ್ಲ, ಹಾಗಾಗಿತ್ತು. ಇನ್ನು ನಾನು ಅದರದ್ದು ತಿಳಿದೇನು ಇದು ಬರುತ್ತೆ ಅದನ್ನು ಜಸ್ಟ್ ಒಗ್ಗರಣೆ ಮಾಡ್ತೀನಿ. ಅದೇ ಥರ ಖಾರನ ರುಬ್ಬಿ ಹಾಕಲ್ಲ. ಜಸ್ಟ್ ಸಾಸಿವೆ ಎಲ್ಲ ನಾರ್ಮಲ್ ಒಗ್ಗರಣೆ ಮಾಡಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಹುಣಸೆ ಹುಳಿದೇನಿನ ರಸ ಬರುತ್ತಲ್ವ, ರಸನ ಹಾಕಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಇವತ್ತು ನಮ್ಮದು ಏನು ಫಾರ್ಮ್ ಟೂರ್ ಇತ್ತಲ್ವ, ಅದನ್ನು ಕಂಟಿನ್ಯೂ ಮಾಡೋಣ ಅಂತ. ಇನ್ನು ಇದು ನಮ್ಮದು ಪ್ಲೇಸ್ ಬಂದುಬಿಟ್ಟು ನಿಮಗೆ ಗೊತ್ತಿರೋ ಥರ ನಮ್ಮದು ರೆಗ್ಯುಲರ್ ನಾವು ಜಾಸ್ತಿ ಟೈಮನ್ನ ಸ್ಪೆಂಡ್ ಮಾಡೋವಂಥ ಪ್ಲೇಸ್ ಇದು. ನಮ್ಮದು ನಾರ್ಮಲ್ ಎಲ್ಲ ಕೋಳಿ ಮತ್ತು ಹಸು, ಕರು, ಕುರಿ, ನಾಯಿ ಎಲ್ಲನೂ ಜಾಸ್ತಿನೇ ಇಲ್ಲೇ ಇರೋದು. ನಾವೂ ಕೂಡ ನಾವು ಹೊರಗಡೆ ಬಂದರೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇನೆ ಈ ಪ್ಲೇಸಲ್ಲಿ. ನಮ್ದು ಅದೇನು ಬಂದು ಕೊಟ್ಟಿಗೆ ಹತ್ರನೇ ಸ್ವಲ್ಪ ಇದರಲ್ಲಿ ತಿಪ್ಪೆನ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು 2 ಹಸು ಆಗಿರೋದ್ರಿಂದ ನಮ್ಮದು ಗೊಬ್ಬರ ಏನು ಜಾಸ್ತಿ ಇಲ್ಲ. ಇದು ಗೊಬ್ಬರನ ನಮ್ಮಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ, ಫಸ್ಟ್ ಸಗಣಿ ಹಾಕ್ತಾರೆ 1 ವೀಕ್ದು. ಅದ್ರ ಮೇಲೆ ಏನು ಗೊಬ್ಬರದ ಗಿಡ ಬರುತ್ತಲ್ವ, ಅದು ಗೊಬ್ಬರದ ಗಿಡನ ಕಡ್ದು ಅದ್ರ ಮೇಲೆ ಒಂದು ಲೇಯರ್ ಗೊಬ್ಬರದ ಗಿಡನ ಹಾಕ್ತಾರೆ. ಅಲ್ಲೇ ಒಂದು ನುಗ್ಗೆ ಗಿಡನ ಹಾಕಿದ್ದೀವಿ ಲಾಸ್ಟ್ ಟೈಮು. ಈ ಸಲ ಚೆನ್ನಾಗಿ ಹೂವಾಗಿದೆ ಅದು. ಈ ಸಲ ಬಿಸಿಲಿಗೆ ಮೋಸ್ಟ್ಲಿ ಕಾಯಿ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದು ಪಕ್ಕದಲ್ಲೇ ತಿಪ್ಪೆ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಕಾಯಿ ಬಿಟ್ಟಿದೆ. ಜಾಸ್ತಿ ಬಿಸಿಲು ಬೀಳುತ್ತಲ್ವ, ಹಾಗಾಗಿ. ಇನ್ನು ಅಲ್ಲೇ ಪಕ್ಕದಲ್ಲೇ ಒಂದು ಏನದು ಎಕ್ಕದ ಗಿಡ ಅಂತಾರಲ್ವ, ಅದಿದೆ. ಇದು ಬಂದು ಪಿಂಕ್ ಎಕ್ಕ. ಬಿಳಿ ಎಕ್ಕದ ಗಿಡ ಇದ್ದರೆ ಮನೆ ಹತ್ರ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಅದು ತುಂಬ ಔಷಧಿ ಗುಣಗಳನ್ನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಇದನ್ನು ಓಕೆ, ಬಟ್ ಅದು ಬಿಳಿ ಎಕ್ಕ ಅಂತೂ ತುಂಬ ಒಳ್ಳೆಯದು. ಇನ್ನು ನಮ್ಮದು ಏನಲ್ಲಿ ಮೇಲ್ಗಡೆ ಒಂದು ಎಣ್ಣೆ ಹೇಳಿದಾಗೆ ಇನ್ನು ಮೇಲ್ಗಡೆ ಒಂದು ಲೈನು ತೇಗ ಅಥವಾ ಇದು ಸಾಗವಾನಿ ಗಿಡ ಹಾಕಿದ್ವಲ್ಲ, ಸೇಮ್ ಅದೇ ಥರ ಇಲ್ಲೊಂದು ಕೆಳಗಡೆ ಲೈನ್ ಒಂದು ಸಾಗವಾನಿನ ಹಾಕಿದ್ದೀವಿ. ಅವನು ಅಷ್ಟೇ ಅದು ಸೇಮ್ ಒಂದೇ ಟೈಮಲ್ಲಿ ನೆಟ್ಟಿದ್ದು. ಅವು ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅವಕ್ಕೂ ಇವಾಗ ಪ್ಲಾನಿಂಗ್ ಮಾಡ್ತಾಯಿದ್ದೀವಿ ಅದ್ರ ಮಧ್ಯೆ ಯಾವುದಾದ್ರೂ ಫ್ರೂಟ್ಸ್ ಗಿಡನ ಹಾಕಬೇಕು ಅಂತ. ಮಧ್ಯೆ ಅಲ್ಲೇನಿದೆ ಅಲ್ಲಿನ ಮಧ್ಯದಿಂದ ಸ್ಟಾರ್ಟ್ ಮಾಡಿದ್ದೀವಿ, ಹಾಕಿದ್ದೀವಿ. ಇನ್ನೂ ಸ್ವಲ್ಪ ಸ್ಪೇಸ್ ಇದೆ. ಇಲ್ಲಿಂದ ಕಂಟಿನ್ಯೂಸ್ ಆಗಿ ಹಾಕಿದ್ದೀವಿ ಒಂದೊಂದು ಥರದ್ದು. ಇದು ಪಪ್ಪಾಯ, ಇದು ತುಂಬ ಸ್ವೀಟ್ ಇರುತ್ತೆ. ಕಲ್ಲರ್ ಸ್ವಲ್ಪ ಆರೆಂಜ್ ಕಲ್ಲರ್ ಅಷ್ಟಿಲ್ಲ, ಆದರೆ ತುಂಬ ಸ್ವೀಟ್ ಇರುತ್ತೆ. ಇದು ಒಂದು ಸ್ಟೆಪ್ ಬಿಟ್ಟು ಎಲ್ಲ ಫುಲ್ ಕಾಯಿ ಒಂದು ಸ್ಟೆಪ್ ಖಾಲಿ ಆದಮೇಲೆ ಮತ್ತೊಂದು ಸ್ಟೆಪ್ ಇಟ್ಟಿದೆ. ಇನ್ನು ಈ ಸೀಬೆ ಗಿಡ ಬಂದುಬಿಟ್ಟು ಬೀಟ್ರೋಟ್ ಸೀಬೆ ಅಂತ. ಇದಂತೂ ಒಳಗಡೆ ಫುಲ್ಲು ರೆಡ್ ಇರುತ್ತೆ. ಅದು ಕಾಯಿ ಬಂದರೆ ತೋರಿಸ್ತೀನಿ. ಇವಾಗೆಲ್ಲ ಹೂವು ಆಗ್ತಿದೆ ನೋಡಿ. ಅದು ಯಾವ ಕಲರು ಹೂ ಇದೆ, ಸೇಮ್ ಕಾಯಿನೂ ಸಹ ಅದೇ ಥರ ಫುಲ್ ರೆಡ್ ಆಗಿರುತ್ತೆ. ಅದಕ್ಕೆ ಅದನ್ನು ಬೀಟ್ರೋಟ್ ಸೀಬೆ ಅಂತ ಹೇಳ್ತಾರೆ. ಇನ್ನು ಇದು ಬಂದು ನಮ್ಮದು ನಾರ್ಮಲ್ ಸೀಬೆನೇ. ಇದು ಅಷ್ಟೇ ತುಂಬ ಸ್ವೀಟ್ ಇರುತ್ತೆ. ಅದೇನು ಸೀಡ್ಸ್ ಬರುತ್ತೆ ಅದು ತುಂಬ ಸಾಫ್ಟ್ ಇರುತ್ತೆ, ಅಷ್ಟು ರಫ್ ಇರಲ್ಲ. ಆದರೆ ಇದೊಂದು ಸ್ವಲ್ಪ ನಮ್ಮ ನಾಟಿ ಸೀಬೆ ಥರ ಫುಲ್ ಹೈಟ್ ಹೋಗುತ್ತೆ, ಹೈಟ್ ಹೋಗಿ ಅಲ್ಲಿ ಹೂ ಬಿಡುತ್ತೆ. ಇನ್ನು ಇಲ್ಲಿ ನಮ್ಮದು ಹೊಲ ಇದೆ ಅಲ್ವಾ, ಹಾಗಾಗಿ ಅಲ್ಲಿ ಹೊಲಕ್ಕೆ ಹೋಗುತ್ತೆ ಸ್ವಲ್ಪ ಸ್ಪೇಸ್ನ ಬಿಟ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲಿ ಯಾವುದೇ ಗಿಡನ ಹಾಕಿಲ್ಲ. ಇನ್ನು ಈ ಸೀಬೆ ಬಂದು ತುಂಬ ಚಿಕ್ಕ ಗಿಡದಲ್ಲೇ ಆಲ್ರೆಡಿ ಒಂದು 10 ಸೀಬೆ ಹಣ್ಣು ಬಿಟ್ಟಿದೆ. ಈಗ ಮತ್ತೆ ಇನ್ನೊಂದು ರೌಂಡ್ ಎಲ್ಲ ಹೂವಾಗಿ ಎಲ್ಲ ಈಚಾಗಿದೆ.
ಇದು ಅಷ್ಟೇ, ಅದು ಒಳಗಡೆ ಏನು ಸ್ವಲ್ಪ ಪಿಂಕ್ ಇರುತ್ತಲ್ವ ಆ ಸೀಬೆ. ಇದೂ ಸೀಡ್ಸು ತುಂಬ ಸಾಫ್ಟ್ ಇರುತ್ತೆ ಮತ್ತು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಸಕ್ಕ ಸ್ವೀಟ್ ಇರುತ್ತೆ. ಅದು ಎಲ್ಲ ಹೂವಾಗಿ ಇವಾಗ ಈಚಾಗ್ತಾ ಇದೆ. ಇನ್ನು ಇಲ್ಲೊಂದು ಮಧ್ಯದಲ್ಲೊಂದು ಗ್ಯಾಪ್ ಇದೆ. ಇನ್ನು ಅದಾದ ತಕ್ಷಣ ನೆಕ್ಸ್ಟ್ ಒಂದು ಸಪೋಟ ಗಿಡನ ಹಾಕಿದ್ದಾರೆ ಅಲ್ಲಿ. ಈ ಸಪೋಟ ಗಿಡ ಬಂದು ಬನಾನಾ ಸಪೋಟ. ಏನು ನಾರ್ಮಲ್ ಸಪೋಟಗಳು ಸ್ವಲ್ಪ ರೌಂಡ್ ಶೇಪ್ ಇರುತ್ತೆ, ಸ್ವಲ್ಪ ಉದ್ದ ಇರುತ್ತಲ್ವ ಅದು. ಬಟ್ ಈ ಸಪೋಟ ಬಂದು ಫುಲ್ಲು ಲೆಂತ್ ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ, ಬನಾನಾ ಸಪೋಟ ಅಂತ. ಅದು ಹಾಕಿನ 6 ಮಂತ್ಸ್ ಆಗಿದೆ, ನೋಡಬೇಕು ಅದು ಯಾವ ಥರ ಬರುತ್ತೆ ಅಂತ. ಇನ್ನು ಇಲ್ಲಿ ಒಂದು 10 ಗಿಡಗಳನ್ನ, ತೊಗರಿ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಈ ಸಲ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬಂದಿದ್ದಾವೆ. ಯಾಕೆಂದರೆ ತೊಗರಿ ಜಾಸ್ತಿ ಮಳೆ ಆಗಬಾರ್ದು, ನೀರು ನಿಲ್ಲೇಬಾರ್ದು, ನೀರು ನಿಂತರೆ ತೊಗರಿ ಬರೋದೇ ಇಲ್ಲ. ಇಲ್ಲಿ ಸ್ವಲ್ಪ ಡೌನ್ ಇರೋದ್ರಿಂದ ತೊಗರಿ ಈ ಸಲ ಚೆನ್ನಾಗಿ ಸಿಕ್ತು ನಮಗೆ. 1 ಮಂತಿಂದ ಹಸಿ ಕಾಯಿ ಸಿಗ್ತಾನೆ ಇದೆ. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದ್ದರಿಂದ ಡ್ರೈ ಆಗೋಯಿತು. ಇನ್ನು ಇದು ಬಂದು ಹುಣಸೆ ಗಿಡ, ಅದೇನು ಹೈಬ್ರಿಡ್ ಹುಣಸೆ ಅಂತಾರಲ್ವ, ಅದು ಚಿಕ್ಕ ಗಿಡದಲ್ಲೇ ಹೂ ಬಿಟ್ಟು ಕಾಯಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ನೋಡಬೇಕು. ಇನ್ನು ಇದೊಂದೊಂದು ಸ್ಪೆಷಲ್ ಮಾವಿಂದು ಗಿಡ. ಇದು ಬಂದುಬಿಟ್ಟು ಮಿಯಾಜಾಕಿ ಮ್ಯಾಂಗೋ ಟ್ರೀ ಅಂತ ಹೇಳ್ತಾರೆ. ಇದು ಜಪಾನ್ ಕಂಟ್ರಿದು ತಳಿ. ಈ ಮಾವಿನ ಮರದ್ದು ಸ್ಪೆಷಾಲಿಟಿ ಏನು ಅಂದರೆ, ಇದು ಮಾವಿನ ಹಣ್ಣು ಕಲ್ಲರ್ ಬಂದುಬಿಟ್ಟು ಫುಲ್ ಪರ್ಪಲ್ ಇರುತ್ತೆ. ಮತ್ತು ಇದು ಏನೋ ಪರ್ kg 2.5 lakhs ಅಂತ ಹೇಳ್ತಾರೆ. ಆದರೆ ಅದು ಮಾರ್ಕೆಟಿಂಗ್ ಹೆಂಗೆ ಅಂತ ಗೊತ್ತಿಲ್ಲ. ಇನ್ನು ಚಿಕ್ಕ ಗಿಡ, ಇದಿನ್ನೂ ಅಷ್ಟೇ ತಂದು 6 ಮಂತ್ಸ್ ಆಗಿದೆ ಅಷ್ಟೇ ಹಾಕಿ. ಒಂದು ಸ್ಟೆಪ್ ಚಿಗುರು ಬಂದಿದೆ, ನೋಡಬೇಕು ಅದು ಕಾಯಿ ಬಿಟ್ಟ ಮೇಲೆ ಅದ್ರದ್ದು ಮಾರ್ಕೆಟಿಂಗ್ ಎಲ್ಲ. ಮತ್ತು ನನ್ನ ಹಸ್ಬೆಂಡಿಗಂತೂ ಈ ಥರ ಸ್ವಲ್ಪ ವೆರೈಟೀಸ್ ಏನಾದರೂ ಸ್ಪೆಷಲಾಗಿರಬೇಕು ಗಿಡಗಳು, ಆ ಥರ ಗಿಡಗಳನ್ನ ಜಾಸ್ತಿ ಹಾಕ್ತಾರೆ. ಹಾಗಾಗಿ ಅದನ್ನು ಟ್ರೈ ಮಾಡೋಣ ಅಂತ ತಗೊಂಡು ಬಂದು ಹಾಕಿದ್ದಾರೆ. ಇದೊಂದು ಪ್ಲೇಸ್ ಬಗ್ಗೆ ನಾನು ನಿಜವಾಗ್ಲೂ ಹೇಳಲೇಬೇಕು, ಯಾಕೆಂದರೆ ನಮ್ಮದು ಫೇವ್ರೆಟ್ ಪ್ಲೇಸ್. ನಮ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ದೇ ಇರ್ಬೋದು, ಬಟ್ ನಮ್ಮದು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಫುಲ್ಲು ಕತ್ಲೆ, ಯಾಕೆಂದರೆ ಅಲ್ಲಿ ಹೊರಗಡೆ ಬೆಳಕಿದೆ, ಆದರೆ ಇಲ್ಲಿ ಫುಲ್ ಮರಗಳು ಕವರ್ ಆಗಿರೋದ್ರಿಂದ ಇಲ್ಲಿ ಫುಲ್ ನೋಡಿ, ಅಲ್ಲಿ ಕತ್ಲೆ ಥರ, ಯಾಕೆಂದರೆ ಎಲ್ಲ ಕಡೆಯಿಂದನೂ ಮರಗಳಿದೆ. ಹೊರಗಡೆ ಇಲ್ಲೊಂಥರ ಬಂದರೆ ಏನನ್ಸುತ್ತೆ ಅಂದರೆ, ನಾವು ಎಲ್ಲೋ ಇದ್ದೀವೇನೋ, ಯಾವುದೋ ಪ್ಲೇಸಿಗೆ ಬಂದಿದ್ದೀವೇನೋ ಅನ್ನೋ ಥರ ಅನಿಸುತ್ತೆ. ಇನ್ನು ಹೊರಗಡೆ ಬೆಳಕಿದೆ, ಆದರೆ ಈ ಕಡೆ ಏನೂ ಕಾಣಿಸ್ತಾನೆ ಇಲ್ಲ, ಫುಲ್ ಕತ್ಲೆ ಆಗಿಬಿಟ್ಟಿದೆ. ಈ ಪ್ಲೇಸು ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಅವರಿಗಂತೂ ಅವ್ರು ಚಿಕ್ಕ ವಯಸ್ಸಿಂದ ಜಾಸ್ತಿ ಇಷ್ಟಪಡೋವಂಥ ಪ್ಲೇಸ್ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಅವರು ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನಾನು ಅಂತ. ಇಲ್ಲಿ ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಗಿಡಗಳನ್ನ ಹಾಕಿದ್ದಾರೆ. ಇದು ಬಂದು ಮಲ್ಲಿಕಾ ತಳಿ ಅಂತೆ, ಅದು ಮ್ಯಾಂಗೋ. ಒಂದು 3 ವರ್ಷದಿಂದ ಇವಾಗ ಸ್ವಲ್ಪ ಕಾಯಿನ ಬಿಡ್ತಾ ಇದೆ. ಅದು ಸ್ವಲ್ಪ ಉದ್ದ ಇರುತ್ತೆ ಕಾಯಿ, ಮತ್ತು ಸಕ್ಕ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಅಲ್ಲೊಂದು ಮೂಸಂಬಿ ಗಿಡನ ಹಾಕಿದ್ದಾರೆ, ಅದಿನ್ನು ತುಂಬ ಚಿಕ್ಕದು, ಅದನ್ನು ಅಷ್ಟೇ 1 year ಆಗಿದೆ ಹಾಕಿ. ಅಲ್ಲಿ ಏನದು ಮಣ್ಣು ಅಂದರೆ ಮೇಲಿಂದ ನೀರು ಬರುತ್ತಲ್ವ, ಅದೆಲ್ಲ ಕೆಳಗಡೆ ಫುಲ್ ಹೋಗಬಾರ್ದು ಅಂತ ಅಲ್ಲೊಂದು ಮಣ್ಣನ್ನ ಹೆಚ್ಚಾಕಿಸಿ ಕಾಲುವೆ ಥರ ಮಾಡಿದ್ದಾರೆ. ಅದರೊಳಗಡೆ ಫುಲ್ ಇದು ಬಾಳೆ ಗಿಡ ಮತ್ತು ಅಡಿಕೆ, ತೆಂಗು, ಅದೇನು ಸಾಗವಾನಿ ಎಲ್ಲನೂ ಅಲ್ಲಿ ಹಾಕಿದ್ದಾರೆ. ಇದು ನಮ್ಮದು ಪಚ್ಚಬಾಳೆ ಗೊನೆ ಒಂದು ಫುಲ್ ಬಲ್ತಿದೆ, ಇನ್ನೂ ಹಣ್ಣಾಗಿಲ್ಲ. ಅದು ಒಂದು ಕಾಯಾದರೂ ಗಿಡದಲ್ಲೇ ಹಣ್ಣಾಗಲಿ ಅಂತ ಇನ್ನೂ ತಗೊಂಡು ಬಂದಿಲ್ಲ. ಮತ್ತು ಇಲ್ಲಿ ಬಂದರೆ ಇನ್ನೂ ತುಂಬ ಗಿಡಗಳಿದೆ, ಅಲ್ಲಿ ಏನೂ ಕಾಣಿಸ್ತಾನೆ ಇಲ್ಲ. ಅದು ಇನ್ನೊಂದು ದಿನ ನಾನು ನಿಜವಾಗ್ಲೂ ಹೇಳಲೇಬೇಕು. ಮತ್ತು ಇಲ್ಲಿ ಒಂದು ಬಿದಿರನ್ನ ಹಾಕಿದ್ದಾರೆ, ಏನಂದರೆ ಅದು ಕಲ್ಲರ್ ಬಿದಿರು, ನಮ್ಮದು ನಾಟಿ ಬಿದಿರಲ್ಲ, ಕಲ್ಲರ್ ಬಿದಿರು. ಅವ್ರಿಗೆ ಬಿದಿರು ಬೆಳಿಬೇಕು ಅಂತ ಆಸೆ ಇತ್ತಂತೆ, ಹಾಗಾಗಿ ಈಗೊಂದು 3 yearsಲ್ಲಿ ತಗೊಂಡು ಬಂದು ಹಾಕಿದ್ದಾರೆ. ಅದೇ ಫುಲ್ ದೊಡ್ಡದಾಗಿ ಹೋಗ್ಬಿಟ್ಟಿದೆ. ಇದು ನಮ್ಮದು ನಾಟಿ ಬಿದಿರು ಥರ ಏನು ಕಳಲೆ ಸಿಗಲ್ಲ, ಅದು ಫುಲ್ ರಫ್ ಇರುತ್ತೆ ಹಾಗಾಗಿ. ಮತ್ತು ಇದನ್ನು ಸ್ವಲ್ಪ ನಾನು ವೀಡಿಯೋನ ಡೇ ಟೈಮಲ್ಲಿ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಒಂದು ದಿನ ಫುಲ್ಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮದು ಏನು ತುಂಬ ಬಿಸಿಲಿರುತ್ತಲ್ವ, ಆ ಟೈಮಲ್ಲಂತೂ ಅಲ್ಲಿ ಫುಲ್ ನೆರಳು, ಫುಲ್ ಕೂಲಾಗಿರುತ್ತೆ ಯಾವಾಗ್ಲೂ. ಹಾಗಾಗಿ ನಮ್ಮದು ಕೋಳಿಗಳು ಜಾಸ್ತಿ ಅಲ್ಲೇ ಇರುತ್ತೆ. ಅವಕ್ಕೂ ಒಂಥರ ಫೇವ್ರೆಟ್ ಪ್ಲೇಸೋ ಅದೇನೋ ಗೊತ್ತಿಲ್ಲ, ತುಂಬ ಬಿಸಿಲಿರುತ್ತಲ್ಲ ಅದಕ್ಕೆ ಅನಿಸುತ್ತೆ, ಅಲ್ಲಿ ಹಗಲೆಲ್ಲ ಆಲ್ಮೋಸ್ಟ್ ಅಲ್ಲೇ ಇರೋದು. ಮತ್ತು ಮಳೆ ಇದ್ದಾಗಲೂ ಅಷ್ಟೇ, ಮಳೆ ಹನಿ ಜಾಸ್ತಿ ಅಲ್ಲಿ ಬೀಳಲ್ಲ, ಹಾಗಾಗಿ ಮಳೆ ಟೈಮಲ್ಲೂ
ಅಲ್ಲೇ ಜಾಸ್ತಿ ಟೈಮ್ ಇರ್ತಿದ್ವು ಕೋಳಿಗಳೂ ಸಹ. ಇನ್ನು ಹಸುಗಳಿಗೆ ಮತ್ತು ಕುರಿನ ಕಟ್ಟೋದಕ್ಕೆ ನಿಜವಾಗ್ಲೂ ಒಳ್ಳೆ ಪ್ಲೇಸು. ಇನ್ನು ಬೇಸಿಗೆಯಲ್ಲಿ ಮತ್ತು ಈಗ ಚಳಿಗಾಲದಲ್ಲಿ ತುಂಬ ಬಿಸಿಲು ಬೀಳೋದ್ರಿಂದ ಅವನ್ನ ಹೊಡ್ಕೊಂಡು ಬಂದು ಇಲ್ಲಿ ಕಟ್ಟಿ ಹಾಕ್ಬಿಟ್ಟು, ಅಲ್ಲೇ ಮೇವಿದೆ ಅದನ್ನ ಮೇವನ್ನು ಕಟ್ ಮಾಡಿ ಹಾಕಿದ್ರೆ ಅವಕ್ಕೂ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಬಿಸಿಲಲ್ಲಿ ಇದ್ದಾಗ ನೆರಳಿಗೆ ತೊಗೊಂಡು ಬಂದು ಹಾಕಿದ್ರೆ ಅವಕ್ಕೂ ಏನೋ ಒಂಥರ ಖುಷಿಯಾಗುತ್ತಲ್ವ. ಹಾಗಾಗಿ ಇದು ತುಂಬ ಚೆನ್ನಾಗಿದೆ ಪ್ಲೇಸು. ಮತ್ತು ಅಲ್ಲೊಂದು ಜೋಕಾಲಿನ ಹಾಕ್ಕೊಂಡಿದ್ದಾರೆ. ನಮಗೇನಾದರೂ ಸ್ವಲ್ಪ ಬೇಜಾರಾದರೆ ಅಥವಾ ಮೂಡ್ ಆಫ್ ಆಗಿದ್ದರೆ, ಏನಾದರೂ ಬೇಜಾರಾಗಿದ್ದರೆ ನಾವು ಆ ಜೋಕಾಲಿ ಮೇಲೆ ಬಂದು ಮಾತಾಡಿಕೊಂಡು ಅಥವಾ ಒಬ್ಬರೇ ಇದ್ರೂ ಅಷ್ಟೇ ಜೋಕಾಲಿ ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಇದು ಮಾಡ್ತಿದ್ರೆ ನಿಜವಾಗ್ಲೂ ಎಲ್ಲ ನೋವುಗಳು ಮರ್ತೋಗುತ್ತೆ. ಏಕೆಂದರೆ ನಾವು ನಮ್ಮದೇನು ಮನೆ ಇದು ಸಂಬಂಧ ಅದೆಲ್ಲನೂ ಮರ್ತೇ ಹೋಗುತ್ತೆ ಅಲ್ಲಿಗೆ ಬಂದರೆ. ಹಾಗಾಗಿ ಸ್ವಲ್ಪ ನಾನು ನನ್ನ ಹಸ್ಬೆಂಡು ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇದು ನಮ್ಮದೇನು ಜಮೀನಿದೆ, ಇನ್ನೂ ಒಂದು ಹೊಲ ಇದೆ ಮುಂದೆ. ಅದನ್ನು ನಾನು ಪಾರ್ಟ್ 2 ಅಲ್ಲೇ ಮುಗಿಸೋಣ ಅಂತ ಇದ್ದೆ, ಆದರೆ ಆಗಲಿಲ್ಲ. ಹಾಗಾಗಿ ನಮ್ಮದು ಫಾರ್ಮ್ 2ನ ಪಾರ್ಟ್ 3 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಿದೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ. ಇದೇ ನೋಡಿ, ಇದು ಫುಲ್ಲು ಯಾವ ಥರ ಮರಗಳು ಕವರ್ ಆಗಿದೆ ಅಂತ. ಈ ಪ್ಲೇಸ್ ಬಗ್ಗೆ ನಾನು ಇನ್ನೊಂದು ದಿನ ಒಂದಿನ ಎಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ನಾವು ಅಲ್ಲೇನಾದರೂ ಒಂದು ಸ್ಪೆಷಲಾಗಿ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಒಂದು ಫುಲ್ ಡೇ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ. ನೋಡಬೇಕು ಅದು ಯಾವಾಗ ನೆರವೇರುತ್ತೆ ಅಂತ. ಇದು ಫ್ರೆಂಡ್ಸ್ ನಮ್ಮ ಇವತ್ತಿನ ವೀಡಿಯೋ. ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.